ಬೆಳಗಾವಿಯಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ವ್ಯಂಗ್ಯ ಆಡಿರೋದು. ಸಿದ್ದರಾಮಯ್ಯ ಸರ್ಕಾರದ ಕಾರ್ಯವೈಖರಿನೇ ಸರಿಯಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನುಭವಿ ರಾಜಕಾರಣಿ. ಅವರು ಏನು ಮಾತಾಡ್ತಾರೆ ಅನ್ನೋದು ಅವರಿಗೆ ಬಿಡ್ತೀನಿ. ಅವರನ್ನು ಯಾರು ಮುಟ್ಟಕ್ಕಾಗತ್ತಾ? ಅವರೊಬ್ಬ ಸಿಎಂ, ಅವ್ರಿಗೆ ಯಾರು ಏನು ಮಾಡಕ್ಕಾಗತ್ತೆ ಅಂತ ವೈ ಸೋಮಣ್ಣ ಬೆಳಗಾವಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರದ ಕಾರ್ಯವೈಖರಿನೇ ಸರಿಯಿಲ್ಲ ಅಂತ ಕುಟುಕಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಆರೋಪಕ್ಕೆ ಸಿಡಿದೆದ್ದಿದೆ ಕಮಲ ಪಡೆ. $50 ಕೋಟಿ ಆಫರ್ ಹೇಳಿಕೆಗೆ ಬಿಜೆಪಿಗರು ಕೆಂಡ ಕಾರ್ತಿದ್ದಾರೆ. ಸಿಎಂ ಆರೋಪಕ್ಕೆ ಸಿಡಿದೆದ್ದಿದೆ ಕಮಲ ಪಾಳ್ಯ. ವಿ ಸೋಮಣ್ಣ ಕೆಂಡ ಕಾರಿದ್ದಾರೆ. ಅಲ್ಲಿ ಯಾರಾದ್ರೂ ಮುಖ್ಯಮಂತ್ರಿ ಬಿಟ್ಟಿದ್ರೆ ಯಾರು ಸುಮ್ಮನೆ ಇರಕಾಯ್ತದ? ಮುಖ್ಯಮಂತ್ರಿ ಮುಟ್ಟಿದ್ರೆ ಏನಾಯ್ತದೆ? ಪೊಲೀಸರು ಇರ್ತಾರೆ, ಕೇಸ್ ಹಾಕ್ತಾರೆ ಅಲ್ವಾ? ಹಂಗಾಗಿ ಆ ಅರ್ಥದಲ್ಲಿ ಅವ್ರು ಏನೋ ಮಾತಾಡಿರ್ಬೋದು. ಸಿದ್ದರಾಮಯ್ಯನವರು ಒಬ್ಬ ಅನುಭವಿ ರಾಜಕಾರಣಿಗಳಿದ್ದಾರೆ, 2 ಬಾರಿ ಮುಖ್ಯಮಂತ್ರಿಗಳಾದವರಿದ್ದಾರೆ. ಅವ್ರು ಏನು ಮಾತಾಡ್ತಾ ಇದ್ದೀನಿ ಅಂತದ್ದು ಅವ್ರ ವಿವೇಚನೆಗೆ ಬಿಡ್ತೀನಿ. ಅದರ ದುಷ್ಪರಿಣಾಮ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಮಾನ್ಯ ಜನರಲ್ಲಿ ಇರ್ತಕ್ಕಂಥ ಭಾವನೆಗಳಿಗೆ ನಾವು ತದ್ವಿರುದ್ಧವಾಗಿ ಮಾತನಾಡೋದು ಎಷ್ಟು ಮಟ್ಟಿಗೆ ಸಮಂಜಸ ಅಂತ ಅವರೇ ತೀರ್ಮಾನ ಮಾಡಿಕೊಂಡು. ಅಲ್ಲಿ ಯಾರಾದ್ರೂ ಮುಖ್ಯಮಂತ್ರಿ ಬಿಟ್ಟಿದ್ರೆ ಯಾರು ಸುಮ್ಮನೆ ಇರೋಕ್ಕಾಯ್ತದ? ಮುಖ್ಯಮಂತ್ರಿ ಮುಟ್ಟಿದ್ರೆ ಏನಾಯ್ತದೆ? ಪೊಲೀಸರು ಇರ್ತಾರೆ, ಕೇಸ್ ಹಾಕ್ತಾರೆ ಅಲ್ವಾ? ಹಂಗಾಗಿ ಆ ಅರ್ಥದಲ್ಲಿ ಅವ್ರು ಏನೋ ಮಾತಾಡಿರ್ಬೋದು. ಸಿದ್ದರಾಮಯ್ಯನವರು ಒಬ್ಬ ಅನುಭವಿ ರಾಜಕಾರಣಿಗಳಿದ್ದಾರೆ, 2 ಬಾರಿ ಮುಖ್ಯಮಂತ್ರಿಗಳಾದವರಿದ್ದಾರೆ. ಅವ್ರು ಏನು ಮಾತಾಡ್ತಾ ಇದ್ದೀನಿ ಅಂತದ್ದು ಅವ್ರ ವಿವೇಚನೆಗೆ ಬಿಡ್ತೀನಿ. ಅದರ ದುಷ್ಪರಿಣಾಮ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಮಾನ್ಯ ಜನರಲ್ಲಿ ಇರ್ತಕ್ಕಂಥ ಭಾವನೆಗಳಿಗೆ ನಾವು ತದ್ವಿರುದ್ಧವಾಗಿ ಮಾತನಾಡೋದು ಎಷ್ಟು ಮಟ್ಟಿಗೆ ಸಮಂಜಸ ಅಂತ ಅವರೇ ತೀರ್ಮಾನ ಮಾಡಿಕೊಂಡು. ಅಲ್ಲಿ ಯಾರಾದ್ರೂ ಮುಖ್ಯಮಂತ್ರಿ ಬಿಟ್ಟಿದ್ರೆ ಯಾರು ಸುಮ್ಮನೆ ಇರೋಕ್ಕಾಯ್ತದ? ಮುಖ್ಯಮಂತ್ರಿ ಸಿದುವಿ ಸೋಮಣ್ಣ ಕಿಡಿಕಾರಿರೋದು. ಸಿಎಂ ಸಿದ್ದರಾಮಯ್ಯ ಆರೋಪಕ್ಕೆ ಕೆಂಡ ಕಾರ್ತಾ ಇದ್ದು, ಅವರೊಬ್ಬ ಸಿಎಂ ಆಗಿದ್ದಾರೆ, ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ, ಜವಾಬ್ದಾರಿಯಿಂದಲೇ ಮಾತಾಡಬೇಕು ಅಂತ ಕೆಂಡ ಕಾರಿದ್ದಾರೆ. ನನ್ನನ್ನು ಯಾರು ಮುಟ್ಟಕ್ಕಾಗಲ್ಲ ಅಂತ ಹೇಳ್ತಾರೆ. ಒಬ್ರು ಸಿಎಂನ ಯಾರು ತಾನೇ ಮುಟ್ತಾರೆ? ಮುಟ್ಟಿದ್ರೆ ಸುಮ್ಮನೆ ಬಿಡ್ತಾರಾ? ಏನಾಗುತ್ತೆ ಅಂತ ಕಿಡಿಕಾರಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಆರೋಪಕ್ಕೆ ಕಮಲ ಪಾಳ್ಯ ಸಿಡಿದೆದ್ದಿದೆ. ಬೆಳಗಾವಿಯಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ವ್ಯಂಗ್ಯ ಆಡಿರೋದು. ಸರ್ಕಾರದ ಕಾರ್ಯವೈಖರಿ ಸರಿಯಿಲ್ಲ ಅಂತ ಕುಟುಕಿದ್ದಾರೆ. ಕೇವಲ ವಿ ಸೋಮಣ್ಣ ಮಾತ್ರ ಅಲ್ಲ, ಬಿಜೆಪಿಯ ನಾಯಕರೇ ಸಿಡಿದೆದ್ದಿದ್ದಾರೆ. ಸಿಟಿ ರವಿ ಕೂಡ ಕಿಡಿಕಾರಿದ್ದಾರೆ, ವಿಜಯೇಂದ್ರ ಕಿಡಿಕಾರಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಆರೋಪಕ್ಕೆ 50 ಕೋಟಿ ಆಫರ್ ಹೇಳಿಕೆಗೆ ಸಿಟಿ ರವಿ ಕೂಡ ಕಿಡಿಕಾರಿರೋದು, ವ್ಯಂಗ್ಯವಾಡಿದ್ದಾರೆ. ಅವ್ರು ಕೇಳ್ತಾ ಇದ್ರು, ಬೊಮ್ಮಾಯಿ ಅವರಾಗಿರ್ಬೋದು, ವಿಜಯೇಂದ್ರ, ಅಶೋಕ್ ಎಲ್ಲಿಂದ ತರ್ತಾರೆ ದುಡ್ಡನ್ನ? ಏನ್ ಮರ ನೆಟ್ಟಿದಾರ ಅವ್ರು ಯಾರಾದ್ರೂ ಅಂತ. ಸೊ ಆಧಾರ ರಹಿತ ಆರೋಪಕ್ಕೆ ಸಿಟಿ ರವಿ ಕೂಡ ಕಿಡಿಕಾರಿದ್ದಾರೆ. ಅವರೇನು ಹಸು ಕತ್ತೆಗಳ ಕೊಂಡ್ಕೊಳ್ಳಕ್ಕೆ ಅಂತ ಹೇಳಿಕೆಯನ್ನ ಕೊಟ್ಟಿರೋದು ಸಿಟಿ ರವಿ. ಸರ್ಕಾರದ ಕಾರ್ಯವೈಖರಿ ಸರಿಯಿಲ್ಲ ಅಂತ ಕುಟುಕಿರೋದು
ಇತ್ತ ವಿಜಯೇಂದ್ರ ಕೂಡ ಟ್ವೀಟ್ ಮೂಲಕ ಸುಳ್ಳು ಬಂಡತನ ಕಪೋಲ ಕಲ್ಪಿತ ಸುದ್ದಿಗಳನ್ನ ಹರಿಬಿಡೋದು ನಿಮ್ಮ ಹಾಗೂ ನಿಮ್ಮ ಪಕ್ಷದ ನಿತ್ಯ ಮಂತ್ರವಾಗಿದೆ. ನೀವು ನಡೆಸಿರೋ ಸರಣಿ ಹಗರಣಗಳ ಹಿನ್ನೆಲೆ ಉರುಳು ಬಿಗಿಯಾಗ್ತಿರುವಷ್ಟು ನಿದ್ದೆಗೆಡ್ತಾ ಇರುವ ನಿಮ್ಮ ಮನಸ್ಸು ಅಸ್ಥಿರಗೊಂಡಿದೆ. ಈ ಹಿನ್ನೆಲೆ ಪ್ರಚಲಿತ ಬೆಳವಣಿಗೆಯನ್ನ ವಿಚಲಿತಗೊಳಿಸೋಕೆ ಹೇಗಂದ್ರೆ ಹಾಗೆ ಹೇಳಿಕೆಗಳನ್ನು ಕೊಡ್ತಿದ್ದೀರಾ. ಒಂದ್ ಕಡೆ ನಿಮ್ಮ ಪುತ್ರ ನ್ಯಾಯಾಂಗ ವ್ಯವಸ್ಥೆಯನ್ನೇ ಅಪಮಾನಿಸುವ ಆರೋಪ ಮಾಡಿದ್ರೆ, ಮತ್ತೊಂದು ಕಡೆ ನೀವು ಅಧಿಕಾರ ಕಳೆದುಕೊಳ್ಳುವ ಭಯದಲ್ಲಿ ಹತಾಶರಾಗಿ ಈ ರೀತಿಯ ಆರೋಪವನ್ನ ಮಾಡ್ತಾ ಅಧಿಕಾರದಿಂದ ಕೆಳಗಿಳಿಸ್ತಾರೆ ಅನ್ನೋ ಭಯ ನಿಮ್ಮನ್ನು ಕಾಡ್ತಾ ಇದೆ. ಮಾನ್ಯ ಸಿದ್ದರಾಮಯ್ಯನವರೇ, ಬಹುಶಃ ನಿಮ್ಮ ಶಾಸಕರ ಮೇಲೆ ನೀವು ವಿಶ್ವಾಸ ಕಳೆದುಕೊಂಡಂತೆ ಕಾಣಿಸ್ತಾ ಇದೆ. ಅದಕ್ಕಾಗಿ 50 ಕೋಟಿಗೆ ಅವರು ಮಾರಾಟ ಆಗ್ತಿದ್ದಾರೆ ಅಂತ ಕಪೋಲ ಕಲ್ಪಿತ ಆರೋಪ ಮಾಡ್ತಿದ್ದೀರಾ. ಹೀಗೆ ಅವರು ಒಂದು ಟ್ವೀಟ್ ಅನ್ನ ಮಾಡ್ತಾ ಇದ್ರೆ, ಇತ್ತ ಸಿ.ಟಿ. ರವಿ ಅವರು ಕೂಡ ಹೇಳ್ತಾರೆ ಅವರೇನು ದನ ಕತ್ತೆಗಳ ಕೊಂಡುಕೊಳ್ಳಕ್ಕೆ ಅಂತ. ಇತ್ತ ವಿ ಸೋಮಣ್ಣ ಕೂಡ ವ್ಯಂಗ್ಯ ಆಡಿರೋದು. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರೇಣುಕಾ ಫೋನ್ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ಈ 50 ಕೋಟಿ ಆಫರ್ ಹೇಳಿಕೆ ಇದೆಯಲ್ಲ, ಇದು ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವೆ ಒಂದು ದೊಡ್ಡ ಬೆಂಕಿಯನ್ನೇ ಹತ್ತಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಸಿ.ಟಿ. ರವಿ ಆಗಿರ್ಬೋದು, ವಿಜಯೇಂದ್ರ ಆಗಿರ್ಬೋದು, ಪ್ರತಿಯೊಬ್ರು ಕೂಡ ಇಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಸೊ ಏನೆಲ್ಲ ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ? ಎಸ್ ಪವಿತ್ರ, ಏನು ಶಾಸಕರಿಗೆ, ಅದು ಕಾಂಗ್ರೆಸ್ ಶಾಸಕರಿಗೆ ಪ್ರತಿಯೊಬ್ಬರಿಗೂ ಕೂಡ 50 ಕೋಟಿ ಕೊಡ್ತೀವಿ, ನೀವು ಬಿಜೆಪಿಗೆ ಬನ್ನಿ ಅಂತ ಹೇಳಿ ಈಗಾಗಲೇ ಆಮಿಷ ಒಡ್ಡಿದ್ದಾರೆ ಅನ್ನೋ ಆರೋಪಕ್ಕೆ ಬಿಜೆಪಿ ಮತ್ತು ಜೆಡಿಎಸ್, ಇದು ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ವಿರುದ್ಧ ಈಗಾಗಲೇ ಒಂದು ಮಾತಿನ ಜಟಾಪಟಿಯೇ ನಡೀತಾ ಇದೆ. ಇತ್ತ ಕಾಂಗ್ರೆಸ್ನ ಸಚಿವರು ಶಾಸಕರುಗಳು ಬಿಜೆಪಿ ವಿರುದ್ಧ ಮುಗಿಬೀಳ್ತಾ ಇದೆ. ಇತ್ತ ನೋಡಿದ್ರೆ ಕಾಂಗ್ರೆಸ್ನ ಒಂದು ನಾಯಕರುಗಳ ಮೇಲೆ ಬಿಜೆಪಿ ನಾಯಕರು ಕೂಡ ಈಗಾಗಲೇ ವಾಗ್ಬಾಣವನ್ನು ಕೂಡ ಶುರು ಮಾಡಿದ್ದಾರೆ. ಅದೇ ರೀತಿಯಾದಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕೂಡ ತಮ್ಮ ಒಂದು ಟ್ವೀಟ್ ನಲ್ಲಿ ಕೂಡ ಈಗಾಗಲೇ ಸಿದ್ದರಾಮಯ್ಯ ಅವರ ವಿರುದ್ಧ ಕೂಡ ಸಾಕಷ್ಟು ಕಿಡಿಯನ್ನು ಕೂಡ ಕಾರಿರುವಂತದ್ದು. ಈಗ ಪ್ರಸ್ತುತ ಸರ್ಕಾರದಲ್ಲಿ ಇರ್ತಕ್ಕಂಥ ಒಂದಿಷ್ಟು ಹಗರಣಗಳನ್ನು ಮುಚ್ಚಿ ಹಾಕೋಕೆ ಈ ಒಂದು ವಿಚಾರವನ್ನು ಬೆಳಕಿಗೆ ತಂದಿದ್ದಾರೆ ಅಂತೇಳಿ ಈಗ ವಿಜಯೇಂದ್ರ ಕೂಡ ಆರೋಪ ಮಾಡ್ತಾ ಇರುವಂತದ್ದು. ಅವ್ರ ಹತ್ರ ಈ ದಾಖಲೆಗಳು ಇದ್ರೆ ಈ ವಿಚಾರಕ್ಕೆ ತನಿಖೆ ಕೂಡ ಮಾಡ್ಬೇಕು ಅಂತೇಳಿ ಅವರು ಕೂಡ ಒಂದು ಬಹಿರಂಗ ಸವಾಲನ್ನೇ ಹಾಕಿರುವಂತದ್ದು. ಅದೇ ರೀತಿಯಾದಂತಹ ಸಿ.ಟಿ. ರವಿ ಮತ್ತೆ ಕೇಂದ್ರ ಸಚಿವ ಆದಂತಹ ಸೋಮಣ್ಣ ಅವರು ಕೂಡ ಈ ವಿಚಾರಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ಮಾಡುವುದಕ್ಕೆ ಬೇರೆ ಯಾವುದೇ ಕೆಲಸ ಇಲ್ಲ, ಹಾಗಾಗಿ ತಮ್ಮ ಒಂದು ಹಗರಣಗಳನ್ನು, ತಮ್ಮ ಒಂದು ಮುಜುಗರವನ್ನು ಮುಚ್ಚಿಕೊಳ್ಳಕ್ಕೆ ಈ ರೀತಿಯಾದಂತಹ ಇಲ್ಲ ಸಲ್ಲದ ಆರೋಪವನ್ನು ಈಗ ಸದ್ಯ ಕಾಂಗ್ರೆಸ್ನ ನಾಯಕರು ಮಾಡ್ತಿದ್ದಾರೆ ಅಂತೇಳಿ ಕೂಡ ಈಗಾಗಲೇ ಅವರು ಕೂಡ ಕಿಡಿಕಾರಿರುವಂತದ್ದು. ಅದ್ರ ಜೊತೆಗೇನೆ ಕಾಂಗ್ರೆಸ್ನ ನಾಯಕರು ಕೂಡ ಮೊದ್ಲಿನಿಂದಲೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ್ಲಿಂದ ಕೂಡ ಬಿಜೆಪಿ ಅವರು ಯಾವಾಗ ಕಾಂಗ್ರೆಸ್ ಪಕ್ಷವನ್ನು ಬೀಳಿಸಬೇಕು ಅನ್ನುವಂತಹ ವಿಚಾರವನ್ನೇ ಅವರು ಮುಂದಿಟ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ಆ ಒಂದು ವಿಚಾರವಾಗಿನೇ ಈಗಲೂ ಕೂಡ ಒಂದಿಷ್ಟು ಶಾಸಕರನ್ನು ಕೂಡ ಸೆಳೆಯುವಂತ ಪ್ರಯತ್ನ ನಡೆಸ್ತಿದ್ದಾರೆ ಅಂತ ಹೇಳಿ ಕೂಡ ಹೇಳಿದ್ದಾರೆ. ಈ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಏನು ವಿಜಯೇಂದ್ರ ಹಾಕಿದಂತಹ ಒಂದು ಸವಾಲಿಗೆ ಕೂಡ ಅವರು ಕೂಡ ಹೇಳಿರುವಂತದ್ದು. ವಿಜಯೇಂದ್ರ ಅವರು ಮೊನ್ನೆ ಬಂದಂತಹ ಅವರ ಒಂದು ವಿಚಾರಕ್ಕೆ ನಾನು ಮಾತನಾಡುವುದಿಲ್ಲ, ಅವರ ಒಂದು ಹೇಳಿಕೆಗೂ ಕೂಡ ನಾನು ಪ್ರತಿಕ್ರಿಯೆ ಕೊಡಲ್ಲ ಅಂತೇಳಿ ಕೂಡ ಈಗಾಗಲೇ ಟಾಂಗ್ ಅನ್ನು ಕೊಟ್ಟಿರುವಂತದ್ದು. ಇನ್ನು ಬಿಜೆಪಿಯ ನಾಯಕರು ಕೂಡ ಕಾಂಗ್ರೆಸ್ ನಾಯಕರ ಮೇಲೆ ಕೂಡ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರು 50 ಕೋಟಿಗೆ ಏನು ಶಾಸಕರನ್ನು ಕರೀತಾ ಇದ್ದಾರೆ, ಆ ಒಂದು ವಿಚಾರಕ್ಕೆ ನೀವು ಕೂಡ ಈ ಒಂದು ಇಷ್ಟೊಂದು ವಿಚಾರವನ್ನು ದೊಡ್ಡದು ಮಾಡ್ತಾ ಇದ್ದೀರಾ, ಹಾಗಾದ್ರೆ ನಿಮ್ಮಲ್ಲಿ ಇರ್ತಕ್ಕಂತ ಶಾಸಕರು ಅಷ್ಟು ವೀಕ್, ಅಂದ್ರೆ ನಿಮ್ಮ ಒಂದು ಹಿಡಿತದಲ್ಲಿ ಇಲ್ವಾ? 50 ಕೋಟಿ ಕೊಟ್ಬಿಟ್ರೆ ಬೇರೆ ಪಕ್ಷಕ್ಕೆ ಹೋಗುವಷ್ಟು ವೀಕ್ ಆಗಿದಾರ ನಿಮ್ಮ ಒಂದು ಶಾಸಕರು ಅಂತೇಳಿ ಅವರು ಕೂಡ ಪ್ರತ್ಯಾರೋಪ ಮಾಡ್ತಾ ಇರುವಂತದ್ದು. ಪವಿತ್ರ, ಎಸ್, ನಾವು ನೋಡ್ತಾ ಇದೀವಿ ಇಲ್ಲಿ ಆಧಾರ ರಹಿತವಾಗಿ ಒಬ್ಬ ಸಿಎಂ ಜವಾಬ್ದಾರಿಯುತ ಸ್ಥಾನದಲ್ಲಿ ಇಟ್ಕೊಂಡು ಈ ರೀತಿ ಹೇಳಿಕೆ ಕೊಡೋದು ಸಲ್ಲ ಅಂತೇಳಿ ಅವ್ರು ಹೇಳ್ತಾ ಇರೋದು. ಜೊತೆಗೆ ಏನಾದ್ರೂ ಅವ್ರು ಹೇಳ್ದಂಗೆ ಸಿದ್ದರಾಮಯ್ಯನವರಿಗೆ ಇಲ್ಲಿ ಅವ್ರ ಕುರ್ಚಿ ಕಳ್ಕೊಳ್ಳುವ ಭಯ ಏನಾದ್ರೂ ಕಾಡ್ತಿದ್ಯಾ, ಹಾಗಾಗಿ ನಾನೇನೋ ಒಂದು ಹೇಳಿಕೆ ಕೊಡ್ಬೇಕು ಅಂತ ಕೊಟ್ರ, ಅಥವಾ ನಿಜಕ್ಕೂ ಸೆಳೆದಿರೋದು ಹೌದಾ, ಹೇಗೆ ಅಂತ? ಖಂಡಿತವಾಗ್ಲೂ ಪವಿತ್ರ, ಸದ್ಯದ ಮಟ್ಟಿಗೆ ಇರ್ತಕ್ಕಂತ ಒಂದು ಅದು ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಒಂದಿಷ್ಟು ಸಾಕಷ್ಟು ಮುಜುಗರ ಕೂಡ ಎದುರಿಸಿರುವಂತದ್ದು. ಎಲ್ಲೋ ಒಂದ್ ಕಡೆ ಈ 3 ಉಪಚುನಾವಣೆಯಲ್ಲೂ ಕೂಡ ಈ ಒಂದು ವಿಚಾರಗಳು ಪ್ರಭಾವ ಬೀರುವ ಒಂದು ಸಾಧ್ಯತೆಗಳು ಕೂಡ ಇವೆ ಅನ್ನೋ ಒಂದು ಬಿದ್ದಿದೆ ಅಂತ ಒಂದು ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸಿದ್ದರಾಮಯ್ಯ ಅವರು ಪರವಾಗಿ ಕೂಡ ಕಾಂಗ್ರೆಸ್ ನಾಯಕರು ಕೂಡ ಹೇಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರೇ ಸ್ವತಃ ಈ ಒಂದು ವಿಚಾರವನ್ನು ಹೇಳ್ತಿದ್ದಾರೆ. ಅಂದ್ರೆ ಯಾವುದೇ ದಾಖಲಾತಿಗಳು ಇಲ್ಲದೆ ಅವರು ಈ ಒಂದು ವಿಚಾರವನ್ನು ಮಾತನಾಡಕ್ಕೆ ಸಾಧ್ಯವೇ ಇಲ್ಲ. ಅವ್ರ ಹತ್ರ ದಾಖಲಾತಿಗಳು ಇರುತ್ತೆ, ಹಾಗಾಗಿಯೇ ಈ ಒಂದು ವಿಚಾರವನ್ನು ಅವರು ಮಾತಾಡ್ತಿದ್ದಾರೆ. ಅವ್ರ ಹತ್ರ ದಾಖಲೆಗಳು ಇರೋದ್ರಿಂದನೇ ಬಿಜೆಪಿ ನಾಯಕರ ವಿರುದ್ಧವಾಗಿ ಅವರು ಕೂಡ ವಾಗ್ದಾಳಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನೆಲ್ಲ ತೀರ್ಮಾನ ತೆಗೆದುಕೊಳ್ಬೇಕು, ಯಾವ ರೀತಿಯಾದಂತಹ ಅವರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಮುಂದಿನ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಖಂಡಿತವಾಗೂ ತೆಗೆದುಕೊಳ್ತಾರೆ ಅಂತೇಳಿ ಅವರ ಪರವಾಗಿ ಕೂಡ ಒಂದಿಷ್ಟು ಕಾಂಗ್ರೆಸ್ನ ಸಚಿವರು, ಶಾಸಕರು ಕೂಡ ಈಗಾಗಲೇ ಬ್ಯಾಟ್ ಬೀಸಿರುವಂತದ್ದು. ಪವಿತ್ರ, ಎಸ್, ಥ್ಯಾಂಕ್ ಯು ರೇಣುಕಾ ಮಾಹಿತಿಗಾಗಿ. ಒಟ್ಟಾರೆ ಸರ್ಕಾರದ ಕಾರ್ಯವೈಖರಿ ಸರಿ ಇಲ್ಲ ಅಂತ ಕುಡುಕ್ತಾ ಟ್ವಿಟರ್ ಅನ್ನ ಮಾಡ್ತಾ ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು. ಈ ದೊಡ್ಡ ವಾಗ್ಯುದ್ಧಕ್ಕಂತೂ ವೇದಿಕೆ ಆಗ್ತಾ ಇದೆ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರುವ ಈ ಒಂದು ಹೇಳಿಕೆ.
ಇನ್ನು ಸಿಟಿ ರವಿ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದ್ ರೀತಿ ಶಾಸಕರನ್ನ ದನ ಕತ್ತೆಗಳಿಗೆ ಅಲ್ಲಿ ಹೋಲಿಸಿ ಮಾತನಾಡಿದ್ದಾರೆ ಸಿಟಿ ರವಿ ಅವರು. ಅವ್ರನ್ನೇನ್ ಕೊಂಡ್ಕೊಳಕ್ ಅವ್ರೇನ್ ಹಸುಗಳ ಅಥವಾ ಕತ್ತೆಗಳ? ನಾವ್ ಹೇಗೆ ಅವ್ರನ್ನ ಕೊಂಡ್ಕೊಳಕ್ ಆಗತ್ತೆ ಅಂತ ಹೇಳಿ ಸಿಟಿ ರವಿ ಕೂಡ ಕಿಡಿಕಾರಿದ್ದಾರೆ. ಇದೇ 50 ಕೋಟಿಯ ಆಫರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಟ್ಟಾರೆ ರಾಜಕೀಯ ಕೆಸರಾಟಕ್ಕೆ ಮತ್ತೊಂದು ವೇದಿಕೆ ಸಜ್ಜಾಗ್ತಾ ಇದೆ. ಮೂಡ ಆದ ನಂತರ, ಎಲೆಕ್ಷನ್ ಆದ ನಂತರ ಈಗ 50 ಕೋಟಿಯ ಆಫರ್ ವಿಚಾರ ಸದ್ದು ಮಾಡ್ತಿರೋದು. ಏನ್ ಹೇಳಿದ್ರು ಹಾಗಾದ್ರೆ ಸಿಟಿ ರವಿ ಕೇಳೋಣ. ಪಾರ್ಟಿಯ ಮೇಲೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾರತೀಯ ಜನತಾ ಪಾರ್ಟಿಯ ಮೇಲೆ ಸುಳ್ಳು ಆರೋಪವನ್ನ ಮಾಡಿದ್ದೀರಿ. ನೀವು ಹೇಳಿದಿರಿ ಭಾರತೀಯ ಜನತಾ ಪಾರ್ಟಿ 50 ಕೋಟಿ ಕೊಟ್ಟು ಶಾಸಕರನ್ನ ಖರೀದಿ ಮಾಡ್ಲಿಕ್ಕೆ ಹೊರಟಿದೆ ಅಂತ ಹೇಳಿ. ನಾನು ನಿಮ್ಮನ್ನು ಕೇಳಕ್ ಬಯಸ್ತೀನಿ, ನಿಮ್ ಪಾರ್ಟಿ ಶಾಸಕರು ಅಷ್ಟೊಂದು ದುರ್ಬಲರ? ನಿಮ್ ಪಾರ್ಟಿ ಶಾಸಕರು ಈ ಖರೀದಿ ಮಾಡ್ಲಿಕ್ಕೆ ಕುದುರೆನೋ ಕತ್ತೆನೋ ದನನೋ, ಕುದುರೆ ಕತ್ತ ದನವನ್ನು ಖರೀದಿ ಮಾಡಬಹುದು, ಬದ್ಧತೆ ಇರುವಂತ ಯಾವುದೇ ಶಾಸಕರನ್ನ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನಗನ್ಸುತ್ತೆ ನಿಮ್ಮ ಆರೋಪ ಅದು ಆಧಾರ ಇಲ್ಲದ ಆರೋಪ. ನಿಮ್ಮ ಆರೋಪಕ್ಕೆ ಏನಾದರೂ ಆಧಾರ ಇದ್ರೆ ನಾನು ನಿಮಗೆ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ. ಯಾರು ಖರೀದಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು, ಯಾರನ್ನ ಖರೀದಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು, ಯಾವಾಗ ಖರೀದಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು? ನಿಮ್ಮ ಹತ್ರ ಸಾಕ್ಷಿ ಇದ್ರೆ ದೂರು ಕೊಡಿ. ನಿಮ್ ಸಾಕ್ಷಿ ಇದ್ರೆ ನ್ಯಾಯಾಲಯದ ಮುಂದೆ ಆಧಾರ ಸಹಿತವಾಗಿ ನಿರೂಪಿಸಿ. ಅದು ಬಿಟ್ಟು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದು ಆ ಸ್ಥಾನದ ಜವಾಬ್ದಾರಿಯನ್ನ ಮರೆತು ಕೇವಲ ಆರೋಪ ಮಾಡ್ತಕ್ಕಂಥದ್ದು ಇದು ರಾಜಕೀಯ ಪ್ರೇರಿತ ಮತ್ತು ಬಿಜೆಪಿಯ ಮೇಲೆ ತಪ್ಪು ಅಭಿಪ್ರಾಯ ರೂಪಿಸೋದಿಕ್ಕೆ ನೀವು ಮಾಡ್ತಿರ್ತಕ್ಕಂಥ ರಾಜಕೀಯ ಷಡ್ಯಂತ್ರದ ಭಾಗ ಅಂತ ಅನ್ಸುತ್ತೆ. ನಿಮ್ಮ ಇತ್ತೀಚಿನ ನಡವಳಿಕೆಗಳನ್ನ ನೋಡಿದಾಗ ದಿನನಿತ್ಯ ಸುಳ್ಳು ಹೇಳಲು ನಿಮ್ಮ ರಾಜಕೀಯ ಬದುಕಿನ ಭಾಗ ಆಗಿದೆ. ಸುಳ್ಳು ಹೇಳದೇ ಇದ್ರೆ ನಿಮಗೆ ಊಟ ಮಾಡಿದ ಅನ್ನವೂ ಜೀರ್ಣ ಆಗಲ್ಲ. ಸುಳ್ಳು ಹೇಳದೇ ಇದ್ರೆ ರಾತ್ರಿ